ಇನ್ನು ವೆಸ್ಟ್ ಬೆಂಗಾಲ್ನಿಂದ ನಾವು ಪ್ರತಿನಿಧಿ ಪ್ರಮೋದ್ ಕೂಡ ಜಾಯ್ನ್ ಆಗಿದ್ದಾರೆ. ಮಾತಾಡ್ತಾ ಪ್ರಮೋದ್, ಈ ಬಾರಿ ಮತ್ತೆ ಅಲ್ಲಿ ಈಗ ಬಿಜೆಪಿ ಜಯಭೇರಿಯನ್ನ ಬಾರಿಸುವಂತದ್ದನ್ನ ನೋಡ್ತಾ ಇದ್ದಾರೆ. 200ರನ್ನ ಗಡಿ ದಾಟ್ತಾ ಇದೆ ಈಗ ಬಿಜೆಪಿ. ಇಲ್ಲಿ ಟ್ಯಾಲಿಯಲ್ಲೂ ಕೂಡ ನಾವು ನೋಡ್ತಾ ಇರೋದು ಹಾಗೆ. ಸೊ ಟಿಎಂಸಿಯ ಈ ಅಧಪತನಕ್ಕೆ, ದೀದಿಯ ಮಹಾಪತನಕ್ಕೆ ಕಾರಣವಾದಂತಹ ಅಂಶಗಳನ್ನ ನಾವೀಗ ಮಾತಾಡ್ತಾ ಹೋದ್ರೆ ಪ್ರಮೋದ್, ಈಗ ನೀವು ಆ ನೆಲದಲ್ಲಿದ್ದೀರಿ, ಅಲ್ಲಿರುವಂತಹ ಒಂದು ಜನ ಅವ್ರು ಹೇಳ್ತಾ ಇರುವಂತದ್ದೇನು? ಯಾಕಂದ್ರೆ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ಇದ್ದೇ ಇತ್ತು ನಿಜ, ಜೊತೆಗೆ ಅವ್ರು ಮಾಡಿದಂತಹ ಒಂದು ಹಗರಣಗಳು, ಅವ್ರು ಮಾಡಿದಂತಹ ಒಂದು ತಪ್ಪುಗಳು, ಅದಕ್ಕೆ ಬೆಲೆಯನ್ನ ತೆರಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಈಗಿದ್ದೇ ಇದೆ ಬಂಗಾಳ. ಸೊ ಅಲ್ಲಿನ ಜನ ಇದನ್ನ ಹೇಗೆ ನೋಡ್ತಾ ಇದ್ದಾರೆ, ರಿಸಲ್ಟ್ ಅನ್ನ, ಅಲ್ಲಿನ ಜನರ ಒಂದು ಮಿಡಿತ ಹೇಗಿದೆ ಪ್ರಮೋದ್? ರೆಹಮಾನ್, ಈಗಾಗಲೇ ಜನ ಉತ್ತರ ಕೊಟ್ಟಿದ್ದಾರೆ. ಸುಮಾರು 200 ಸೀಟ್ಗಳನ್ನ ಒಂದು ಪಕ್ಷಕ್ಕೆ ಕೊಡ್ತಾರೆ ಅಂದ್ರೆ ಅದು ಕೇವಲ ವಿಜಯ ಅಲ್ಲ, ಅದೊಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ. ಕಳೆದ ಬಾರಿ 205 ಕ್ಷೇತ್ರಗಳನ್ನ ಅಥವಾ 205 ಗೆಲುವನ್ನ ಟಿಎಂಸಿ ಕೊಟ್ಟಿದ್ರು, ಮಮತಾ ದೀದಿ ಕೊಡ್ತಿದ್ರು. ಹೀಗಾಗಿ ಸಹಜವಾಗಿ ಈ ಒಂದು ಗೆಲುವೇನಿದೆ ಬಿಜೆಪಿಯ ಗೆಲುವು ಸಹಜವಾಗಿ ಒಂದು ಮ್ಯಾಸಿವ್ ಆಗಿರುವಂಥ ಗೆಲುವು. ಇದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಗಳಿದೆ, ಕೇವಲ ರಾಜಕಾರಣದ ಅಷ್ಟೇ ಅಲ್ಲ, ರಾಜಕಾರಣದ ಜೊತೆಗೆ ಒಂದು ಇಲ್ಲಿರುವಂಥ ಲಾ ಆ್ಯಂಡ್ ಆರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಇಲ್ಲಿ ಮೊದಲಿಂದಲೂ ಆಗ್ತಾ ಇದೆ. ಒಂದು ವರ್ಟಿಕಲ್ ಆದಂಥ ಡಿವಿಷನ್ ಸಮಾಜದ ಒಳಗಡೆ ಇತ್ತು. ಪ್ರಮುಖವಾಗಿ ಟಿಎಂಸಿ ಅಲ್ಲದೆ ಅಂದರೆ ಮಮತಾ ಬಗ್ಗೆ ಅಥವಾ ಮಮತಾ ಬ್ಯಾನರ್ಜಿ ಬಗ್ಗೆ ಒಂದು ಸಹಜವಾಗಿ ಒಂದು ಸಾಫ್ಟ್ ಕಾರ್ನರ್ ಜನಗಳಲ್ಲಿ ಇರಬಹುದು ಕೂಡ. ಯಾಕೆಂದ್ರೆ ಒಂದು ಮಹಿಳೆಯಾಗಿ 2-3 ಸಲ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ತನ್ನದಾದಂಥ ವೆಲ್ಫೇರ್ ಸ್ಕೀಮ್ಗಳನ್ನೆಲ್ಲ ಕೂಡ ಜನಗಳಿಗೆ ಕೊಟ್ಟಿದ್ದಾರೆ. ಮಹಿಳಾ ಓರಿಯೆಂಟೆಡ್ ಆದಂಥ ರಾಜಕಾರಣಗಳನ್ನು ಸಾಕಷ್ಟು ಬಾರಿ ಮಾಡಿದ್ದಾರೆ. ಆದರೆ ಈ ಬಾರಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ರೆಹಮಾನ್. ಬಹುಶಃ ಮಹಿಳೆಗಳ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯ ಇರ್ಬೋದು, ಕ್ರೈಮ್ಗಳಿರ್ಬೋದು, ಅದನ್ನು ಗಮನಿಸ್ತಾ ಇದ್ರೆ ಅತಿ ಹೆಚ್ಚು ಇಂಡಿಕೇಶನ್ಸ್ಗಳಿರ್ಬೋದಂಥದ್ದು ಅಥವಾ ಅತಿ ಹೆಚ್ಚು ಕೇಸ್ಗಳಾಗಿರುವಂಥದ್ದು ಬಂಗಾಳದಲ್ಲಿ. ಮಹಿಳೆಯರ ಮೇಲೆ ಆಸಿಡ್ ಎರಚಿದಂಥ ಕೇಸ್ಗಳನ್ನ ಗಮನ ಮಾಡಿದ್ರೆ ಆ ಒಂದು ಲಿಸ್ಟ್ನಲ್ಲಿ ವೆಸ್ಟ್ ಬೆಂಗಾಲ್ ಅತ್ಯಂತ ಟಾಪಲ್ಲಿದೆ, ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ ಅಥವಾ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಕೆಲವೊಂದು ಸಂದರ್ಭದಲ್ಲಿ. ಅಟ್ ದ ಸೇಮ್ ಟೈಮ್ ಆರ್ಜಿಕರ್ ಅಂತ ಇಶ್ಯೂಗಳೇನಿದೆ, ಆರ್ಜಿಕರ್ ಆದಂಥ ಅಂದರೆ ಹಾಡು ಹಗಲೇ ನೇರವಾಗಿ ಟಿಎಂಸಿ ನಾಯಕರೇ, ಟಿಎಂಸಿ ಕಾರ್ಯಕರ್ತರೇ ಭಾಗಿಯಾಗಿ ರೇಪ್ ಅಂಡ್ ಮರ್ಡರ್ ಮಾಡಿರುವಂಥ ಆರೋಪಗಳಿದೆ. ಇನ್ನು ಅನೇಕ ಹಗರಣಗಳಲ್ಲಿ ಟಿಎಂಸಿ ನಾಯಕರು ಇನ್ವಾಲ್ವ್ ಆಗಿದ್ರು ಕೂಡ ಅವ್ರ ವಿರುದ್ಧ ತನಿಖೆನೇ ಆಗಿಲ್ಲ ಅನೇಕ ಪ್ರಕರಣದಲ್ಲಿ. ಮತ್ತೆ ಕೆಲವೊಂದಿಷ್ಟು ಹಗರಣಗಳಲ್ಲಿ ತನಿಖೆ ಆದರೂ ಕೂಡ ಅವರಿಗೆ ಕ್ಲೀನ್ ಚಿಟ್ ಅನ್ನು ನೀಡಲಾಗಿದೆ. ಇನ್ನು ಬಾರ್ಡರ್ ಇಶ್ಯೂಸ್ಗಳಲ್ಲಿ ಅಥವಾ ಹಿಂದೂಯೇತರ ಬಾಹುಳ್ಯ ಇರುವಂಥ ಅನೇಕ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಧಾರ್ಮಿಕವಾದಂಥ ವಿಚಾರಗಳಲ್ಲಿ ಸಾಕಷ್ಟು ಚರ್ಚೆ ಆಗಿದೆ, ಗಲಾಟೆಗಳಾಗಿದೆ. ಸಂದೇಶ್ ಕಲಿಯಂಥ ಪ್ರದೇಶದಲ್ಲೂ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಗಲಭೆಗಳಾಗಿದೆ. ಎಲ್ಲ ಫ್ಯಾಕ್ಟರ್ಸ್ಗಳು ಕಳೆದ 2-3 ಅವಧಿಗಳಿಂದಲೂ ಕೂಡ ಅದು ಕ್ಯುಮುಲೇಟ್ ಆಗ್ತಾ ಇತ್ತು ಅಥವಾ ಅದನ್ನು ಸೇರೇ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಓಟಾಗಿ ಪರಿವರ್ತನೆ ಆಗ್ತಿರಲಿಲ್ಲ. ಬಹುಶಃ ಈ ಒಂದು ಡೆವಲಪ್ಮೆಂಟ್ ಅಂದರೆ ಓಟಾಗಿ ಪರಿವರ್ತನೆ ಜೊತೆಗೆ ಸೀಟಾಗಿ ಕನ್ವರ್ಟ್ ಆಗೋದ್ರಲ್ಲಿ ರೆಹಮಾನ್ ಬಹುಶಃ SIR ಕೂಡ ಅದರ ಪಾತ್ರ ಇದೆ. ಯಾಕಂದರೆ 91 ಲಕ್ಷ ಮತದಾರರು ಇದನ್ನ ಅಂದರೆ ವೋಟರ್ ಲೀಸ್ಟ್ ಡಿಲೀಟ್ ಆಗಿರೋ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು. ಆದರೆ ಅದು ಸೀಟಾಗಿ ಪರಿವರ್ತನೆ ಆಗೋದಕ್ಕೆ ಅಥವಾ ಪ್ರತಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ನಾವು ನೋಡೋದಾದ್ರೆ 10,000ದಿಂದ 20,000 ಮತಗಳು ಕಟ್ ಆಫ್ ಆಗಿದೆ. ಈ ಎಲ್ಲ ಮತದಾರರು ಯಾರಾಗಿದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ ಈಗ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಯಾರ ಪರವಾಗಿದ್ದವರು ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಚುನಾವಣೆಯಲ್ಲೂ ಕೂಡ ಚುನಾವಣೆ ಬಗ್ಗೆ ಸಾಕಷ್ಟು ಪಾರದರ್ಶಕತೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಬಹುಶಃ ಈ ಬಾರಿ ಸೆಂಟ್ರಲ್ ಫೋರ್ಸ್ ಬಂದಿರುವಂಥದ್ದು ಇರ್ಬೋದು ಅಥವಾ ಜನ ಭಯ ಇಲ್ಲದೆ ಬಂದು ಓಟ್ ಹಾಕಿರುವಂಥದ್ದು. ನಾವಿಲ್ಲಿ ನಿನ್ನೆ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಮತದಾನ ಆಗೋಗಿತ್ತು ರೆಹಮಾನ್. ಅದಾದ್ಮೇಲೂ ಕೂಡ ನಿನ್ನೆ ಡ್ರೈವರ್ಗಳನ್ನ ಇಲ್ಲಿ ಹೋಟೆಲ್ಗೆ ಹೋದಂಥ ಸಂದರ್ಭದಲ್ಲಿ ಮಾತಾಡಿಸೋಂಥ ಸಂದರ್ಭದಲ್ಲೂ ಕೂಡ ಜನ ಮುಕ್ತವಾಗಿ ಮಾತಾಡ್ತಾ ಇರಲ್ಲ, ಒಂದು ಆತಂಕ ಸಹಜವಾಗೇ ಇತ್ತು. ಈ ಮೌನ ಯಾರ ಪರವಾಗಿರುತ್ತೆ ಅಂತ ಗೊತ್ತಾಗಿರಲಿಲ್ಲ. ಇವತ್ತು ಫಲಿತಾಂಶದ ಬಳಿಕ ಈ ಮೌನದ ಹಿಂದೆ ಒಂದು ಮ್ಯಾಸಿವ್ ಆದಂಥ ದೊಡ್ಡದಾದಂಥ ಆಕ್ರೋಶ ಇರೋದು ಕಂಡು ಬರ್ತಾ ಇದೆ ರೆಹಮಾನ್. ಥ್ಯಾಂಕ್ ಯು ಪ್ರಮೋದ್, ಮತ್ತೆ ನಿಮ್ಮ ಜೊತೆ ಮಾತಾಡ್ತಾನೆ.